ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಕಮೆಂಟ್ ಮಾಡಿ ಕೇಳತ್ತೀರಿ, ಬ್ಲೌಸ್ನ ಯಾವ ಥರ ನಾವು ಕಟ್ ಮಾಡಿ ಹೊಲಿಬೇಕು, ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿರೋ ಬ್ಲೌಸ್ ಅಂತೇಳಿ. ನಾನು ಈ ಬ್ಲೌಸ್ದು ವಿಡಿಯೋ ಮಾಡಿದ್ದೀನಿ, ಯಾವ ಥರ ಕಟಿಂಗ್ ಮಾಡಬೇಕು ಮತ್ತು ಯಾವ ಥರ ಸ್ಟಿಚಿಂಗ್ ಮಾಡ್ಬೇಕಂತೇಳಿ ಎರಡು ವಿಡಿಯೋನು ಮಾಡಿದ್ದೀನಿ. ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎರಡನ್ನೂ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ಎರಡನ್ನೂ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಡಿಸೈನ್ ಯಾವ ಥರ ಬಂದೈತೆ ಅಂತೇಳಿ. ಸ್ವಲ್ಪ ಜರಿ ಥ್ರೆಡ್ ಇರೋದ್ರಿಂದ ಸ್ವಲ್ಪ ಲೈಟಿಂಗಿಗೆ ಜಾಸ್ತಿ ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ನೀಟಾಗಿ ತುಂಬ ನೀಟಾಗಿ ಬಂದೈತೆ ವರ್ಕ್. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಈ ಥರ ಬ್ಯಾಕ್ ಸೈಡ್ ವರ್ಕ್ ಮಾಡಿದ್ದೀನಿ ಬ್ಲೌಸ್ಗೆ ನಾನು. ಮತ್ತು ಫ್ರಂಟ್ ಇಲ್ಲಿ ವರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಲೀವ್ಸ್, ಇದು ಒಂದು ಸ್ಲೀವ್ಸ್ ಮತ್ತು ಇದೊಂದು ಸ್ಲೀವ್, ಎರಡು ಸ್ಲೀವ್. ಇವಾಗ ಫಸ್ಟ್ ಲೈನಿಂಗ್ ಕ್ಲಾತ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿಂದೆ ನಾವು ನೆಕ್ಸ್ಟ್ ಈ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳೋಣ. ಫಸ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊರಿ. ಅಳತೆ ಬ್ಲೌಸ್ ಅಲ್ಲಿ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತ ನೋಡ್ಕೊರಿ. ರೆಡಿ ಇರೋದು ಎಷ್ಟೈತಿ? 9.5 ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದೈತಿ. ಇಲ್ಲಿಂದ 9.5ಗೆ ಒಂದು ಮಾರ್ಕ್ ಹಾಕ್ರಿ. ನೆಕ್ಸ್ಟ್ 2 ಇಂಚ್ ಎಕ್ಸ್ಟ್ರಾ ತಗೋರಿ ಸ್ಟಿಚಿಂಗಿಗೆ. ನೆಕ್ಸ್ಟ್ ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ಅಳತೆ ಮಾಡ್ಕೊರಿ. ಬ್ಲೌಸಿನ ಉದ್ದ ರೆಡಿ ಇರೋದು 14 ಇಂಚ್ ಐತಿ. 1 ಇಂಚ್ ಎಕ್ಸ್ಟ್ರಾ ತಗೋರಿ. 15 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇಲ್ಲಿ ನೆಕ್ ಬಿಡ್ತು 2 ಇಂಚ್ಗೆ ಮಾರ್ಕ್ ಮಾಡ್ರಿ. ಭುಜಾನ 3 ಇಂಚ್ ತಗೋರಿ. ಆರ್ಮೋಲು ಉದ್ದ 5 ಇಂಚ್ ತಗೋರಿ. ನೆಕ್ಸ್ಟ್ ಇವಾಗ ಈ ಕಾರ್ನರ್ ಇಂದ ಹಿಡಿದು ಒಂದು 1/4 ಇಂಚ್, 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ. ಮಾರ್ಕ್ ಮಾಡಿ ಇಲ್ಲಿ ಆರ್ಮೋಲ್ ಶೇಪ್ ತೆಗಿರಿ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಮಧ್ಯದಲ್ಲಿ ಒಂದು ಟಕ್ಸ್ ಪಾಯಿಂಟ್ಗೆ ಮಾರ್ಕಿಂಗ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ಉದ್ದ ತಗೋರಿ. ಎರಡು ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ರಿ. ಮಾಡುವಾಗ ನಾವು ನೆಕ್ ಬಿಡ್ತನ ಇಲ್ಲಿ ಓಪನ್ನ ತೆಗಿಬಾರ್ದು. ಇಲ್ಲೊಂದು ಕಚ್ ಮಾರ್ಕ್ ಅಷ್ಟೇ ಹಾಕೋರಿ. ಸ್ಟಿಚ್ ಮಾಡುವಾಗ ನಾವು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಓಪನ್ ಮಾಡ್ಕೊಳಕ್ ಬರುತ್ತಂತ. ಇವಾಗ ನಾವು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ನಾವು ಇದೇ ಪೀಸ್ನ ಇಟ್ಕೋರಿ. ನಾವು ಬ್ಯಾಕ್ ಸೈಡ್ ಕಟ್ ಮಾಡಿರ್ತೀವಲ್ಲ ಅದನ್ನೇ ಇಟ್ಕೋರಿ. ಅದನ್ನ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಮುಂದ್ಗಡೆ ಒಂದು ಅರ್ಧ ಇಂಚ್ ಬಿಡ್ರಿ. ಅರ್ಧ ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಈ ತರ ಪೀಸ್ನ ಹಾಕೋರಿ. ಇಲ್ಲೊಂದು ಲೈನ್ ಹಾಕೋರಿ ಈ ತರ. ನೆಕ್ಸ್ಟ್ ಇವಾಗ ನಾವು
ಬ್ಯಾಕ್ ಪಾರ್ಟ್ಗೆ ನಾವು ಉದ್ದ ಎಷ್ಟು ತಗೊಂಡಿರ್ತೀವಿ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ನಾವು ಫ್ರಂಟ್ ಪಾರ್ಟ್ಗೆ. ನೋಡ್ರಿ ಇಲ್ಲಿಂದ ಇಲ್ಲಿ ನೋಡ್ಕೊರ ಅಳತೆ ಮಾಡ್ಕೊರಿ ಎಷ್ಟೈತಿ ಇದು. 15 ಇಂಚ್ ಐತಲ್ಲ 16 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನೋಡ್ರಿ ನೆಕ್ ಉದ್ದ ತಗೋರಿ ಫ್ರಂಟ್ ಪಾರ್ಟ್ಗೆ ಎಷ್ಟೈತೆ ಅಂತ ಹೇಳಿ ಅಳತೆ ಮಾಡ್ಕೊರಿ. ಎಷ್ಟೈತಿ 7 ಇಂಚ್ ನೆಕ್ ಉದ್ದ ಐತಿ. ಇಲ್ಲಿಂದ 7 ಇಂಚ್ ತಗೋರಿ. ನೋಡ್ರಿ ಆರ್ಮೋಲ್ಗೆ ನಾವು ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ನ ತೆಗಿಬೇಕು ಫ್ರಂಟ್ ಪಾರ್ಟ್ಗೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಸೈಡ್ 4 ಇಂಚ್ಗೆ ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ ಈ ಸೈಡ್ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕ್ರಾಸ್ ಬೆಲ್ಟ್ ಇಂದು ಒಂದು ಶೇಪ್ ಕೊಡ್ರಿ. ನೋಡ್ರಿ ನಾನು ಕ್ರಾಸ್ ಬೆಲ್ಟ್ ನ 2 ರೀತಿ ಕಟಿಂಗ್ ಮಾಡೋದು ತಿಳಿಸ್ಕೊಟ್ಟಿನಿ ನಿಮ್ಗ. ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಇರುತ್ತಲ್ಲ ಇದನ್ನ ಅಳತೆ ಮಾಡ್ಕೊಂಡು ಇದಕ್ಕಿಂತ 1 ಇಂಚ್ ಹೆಚ್ಚಿಗೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ಟಿದೀನಿ. ಇಲ್ಲಾಂದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಮಾರ್ಕ್ ಮಾಡ್ಕೊಂಡು ನಾವು ಕ್ರಾಸ್ ಬೆಲ್ಟ್ ನ ಈ ತರ ಮಾರ್ಕಿಂಗ್ ಮಾಡಿದ್ರೆ ಈ ತರನು ಕರೆಕ್ಟ್ ಆಗಿ ಬರ್ತೈತಿ. ಇದು ಈಸಿ ಮೆಥಡ್, ಕನ್ಫ್ಯೂಷನ್ ಆಗೋದಿಲ್ಲ. ಈ ತರನಾದ್ರೂ ಫಾಲೋ ಮಾಡ್ತೀನಿ ಅಂದ್ರೆ ಈ ತರನಾದ್ರೂ ಫಾಲೋ ಮಾಡ್ರಿ. ನೆಕ್ಸ್ಟ್ ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಕರೆಕ್ಟ್ ಹಾಕಿವ ಟಕ್ಸ್ ಪಾಯಿಂಟ್ ಅಂತೇಳಿ ನೋಡ್ಕೊಳಕ ಇಲ್ಲಿ ಒಂದ್ಸಾರಿ ಅಳತೆ ಬ್ಲೌಸ್ ಅಲ್ಲಿ ಕನ್ಫರ್ಮೇಶನ್ಗೆ ಅಳತೆ ಮಾಡ್ಕೊರಿ. ನೋಡ್ರಿ ಇಲ್ಲಿಂದ ನಾವು ಅಳತೆ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಈ ಲೈನ್ಗೆ 12 ಇಂಚು ಬರುತ್ತೆ ರೆಡಿ ಇರೋದು. ನಾವು ಇವಾಗ ಇಲ್ಲಿಂದ ಅಳತೆ ಮಾಡಿದ್ರೆ 1 ಇಂಚು ಎಕ್ಸ್ಟ್ರಾ ಬರ್ಬೇಕು ನಮ್ಗೆ. 13 ಇಂಚ್ಗೆ ನಾವು ಹಾಕಿರೋ ಮಾರ್ಕಿಂಗ್ ಬರಬೇಕು. ನೋಡ್ರಿ ಇಲ್ಲಿ ಮಾರ್ಕಿಂಗ್ 13 ಇಂಚ್ ಬಂದೈತಿ. ಇವಾಗ ಇದು ನಾವು ಮಾರ್ಕಿಂಗ್ ಕರೆಕ್ಟ್ ಆಗಿ ಮಾಡಿವಿ ಅಂತ ಒಂದ್ಸರಿ ನೀವು ಈ ತರ ಚೆಕ್ ಮಾಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊರಿ. ನೆಕ್ಸ್ಟ್ ಇದಾದ್ಮೇಲೆ ಇವಾಗ ಟಕ್ಸ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ. ಈ ಟಕ್ಸ್ ಪಾಯಿಂಟ್ ಉದ್ದಾನ 2.5 ಇಂಚ್ ತೋರಿ. ನೆಕ್ಸ್ಟ್ ಎರಡು ಸೈಡ್ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಟಕ್ಸ್ ಪಾಯಿಂಟ್ ನಾವು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇವೆರಡರ ಮಧ್ಯದಲ್ಲಿ ಇಲ್ಲೊಂದು ಟಕ್ಸ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ ಉದ್ದಾನ 2.5 ಇಂಚ್ ತೋರಿ. ಬ್ಯಾಕ್ ಮತ್ತೆ ಫ್ರಂಟ್ ಕಟಿಂಗ್ ಮುಗಿತಿವಾಗ ತೋಳ್ ಕಟಿಂಗ್ ಮಾಡ್ಕೊಳ್ಳೋಣ.
ನೋಡ್ರಿ ತೋಳಿನ ಬಿಡ್ತಾ ನಾವು ಯಾವ ತರ ತಗೋಬೇಕಂತೇಳಿ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡಿದೀನಿ ನಾನು. ಇಲ್ಲಾಂದ್ರೆ ಇನ್ನೊಂದ್ಸತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ರೆಡಿ ಇರೋದು ಎಷ್ಟಿರುತ್ತೋ ಅಷ್ಟನ್ನ ನಾವು ತೋಳಿನ ಬಿಡ್ತಾ ತೊಗೊಂಡ್ರೆ ಕರೆಕ್ಟ್ ಆಗಿ ಬರ್ತೈತೆ ನಮಗೆ ಮೆಜರ್ಮೆಂಟ್. ನೋಡ್ರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನಮ್ಗೆ ರೆಡಿ ಇರೋದು 9 ಇಂಚ್ ಬರುತ್ತಾ. ಇಲ್ಲಿಂದ ನಾವು 9 ಇಂಚ್ ತೋಳಿನ ಬಿಟ್ಟು ತಗೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಒಂದ್ ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತೈತಿ ನೋಡ್ರಿ, ಒಂದ್ ಅರ್ಧ ಇಂಚ್ ಅಷ್ಟೇ ಬಟ್ಟೆ ಕಡಿಮೆ ಬೀಳ್ತಾ. ನಾನು ಸ್ಟಿಚ್ ಮಾಡುವಾಗ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ನೆಕ್ಸ್ಟ್ ತೋಳಿನ ಉದ್ದನ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತ ಹೇಳಿ. ಇಲ್ಲಿಂದ ನೋಡ್ರಿ ರೆಡಿ ಇರೋದು ಎಷ್ಟೈತಿ 9.5 ಇಂಚ್ ಐತಿ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 10.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನಾವು ಉದ್ದನ್ ತೋಳಿಗೆ ಡೌನಿಂಗ್ ಎಷ್ಟು ಮಾಡ್ಬೇಕಂದ್ರೆ 3 ಇಂಚ್ ಮಾಡ್ಬೇಕು. ಇಲ್ಲಿಗೆ 3 ಇಂಚ್ ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಒಳಗಡೆ 2 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನಾನಿಲ್ಲಿ 1.5 ಇಂಚ್ಗೆ ಅಂದ್ರೆ ಇಲ್ಲಿ ಮುಂದ್ಗಡೆ ಅರ್ಧ ಇಂಚ್ ಬಿಟ್ಟು ಮಾರ್ಕಿಂಗ್ ಮಾಡ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಅಷ್ಟು ಬಟ್ಟೆ ಕಡಿಮೆ ಐತಲ್ಲ, ಅದನ್ನ ನಾನು ಕನ್ಸಿಡರ್ ಮಾಡಿ 2 ಇಂಚ್ಗೆ ಮಾರ್ಕ್ ಮಾಡತ್ತೀನಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ 2.5 ಇಂಚ್ಗೆ ಮಾರ್ಕ್ ಮಾಡ್ರಿ. ಈ ತರ ತೋಳಿನ ಶೇಪ್ನ ಮಾರ್ಕ್ ಮಾಡ್ತಾ ಬರ್ರಿ. ಹೋಗ್ಬೇಕು. ನೆಕ್ಸ್ಟ್ ಇವಾಗ ತೋಳಿನ ಮುಂಭಾಗ ಮಾರ್ಕ್ ಮಾಡ್ರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿಂದ 2 ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಎಕ್ಸ್ಟ್ರಾ ನಮ್ಮ ಸ್ಟಿಚಿಂಗಿಗೆ. ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಮ್ಗೆ ನೆಕ್ ಬಿಡ್ತು ಎಷ್ಟೈತಿ ಅಂತಂದ್ರೆ 5.5 ಇಂಚ್ ಐತಿ. ನಾವು 5.5 ಅರ್ಧಕ್ಕೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಂಡು ತಗೋರಿ, ಹಂಗಾದ್ರೆ ಅರ್ಧ ನಮಗೆ ಗೊತ್ತಾಗ್ತೈತಿ ಎಷ್ಟು ಅಂತ ಹೇಳಿ. ಇವಾಗ ಇಲ್ಲೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋರಿ. ನೋಡ್ರಿ ಇಲ್ಲೊಂದು ಕಚ್ ಮಾರ್ಕ್ ಹಾಕ್ರಿ. ಸ್ಟಿಚ್ ಮಾಡುವಾಗ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಈ ಕಚ್ ಮಾರ್ಕ್ನ ಈ ಲೈನ್ಗೆ ಇಟ್ಕೊಂಡು ಸ್ಟಿಚ್ನ ನಾವು ಮಾಡಬೇಕು. ನಾನು ನಿಮಗೆ ಸ್ಟಿಚಿಂಗ್ ಅನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದು. ಇವಾಗ ಇದನ್ನ ಈ ತರ ಕಟಿಂಗ್ ಮಾಡ್ಕೊರಿ ರೌಂಡ್ ಆಗಿ. ಬ್ಯಾಕ್ ಪಾರ್ಟ್ ಆದ್ಮೇಲೆ ಮತ್ತೆ ಇಲ್ಲಿ ನಾವು ಈ ಪೀಸ್ ಒಳಗ ಕ್ರಾಸ್ ಬೆಲ್ಟ್ ನ ತಕೊಂತೀನಿ. ಸ್ಟಿಚಿಂಗ್ ವಿಡಿಯೋನು ಇದ್ರ ಕಂಟಿನ್ಯೂ ಆಗಿ ಹಾಕ್ತೀನಿ. 2 ವಿಡಿಯೋನ ಚೆಕ್ ಮಾಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.